ಮಾರ್ಕೆಟ್ ಕ್ಯಾಪಿಟಲ್ ಅಂದ್ರೇನು? ಇದು ಹೂಡಿಕೆದಾರರಿಗೆ ಹೀಗೆ ಸಹಾಯ ಮಾಡುತ್ತದೆ. ವೈಯಕ್ತಿಕ ಹಣಕಾಸು ಪರಿಭಾಷೆ ಪದಗಳು ಲೆಕ್ಕಾಚಾರಗಳಿಂದ ಗೊಂದಲಕ್ಕೊಳಗಾಗಿದ್ದರೆ ಸರಳವಾಗಿ ವಿವರಿಸುವ ಪ್ರಯತ್ನ ನಂದು. ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಒಂದು ಕಂಪನಿಯ ಮಾರುಕಟ್ಟೆ ಮೌಲ್ಯ. ಇದು ಕಂಪನಿಯ ಗಾತ್ರವನ್ನು ಅಂದಾಜಿಸಲು ಬಳಸುವ ಸರಳ ವಿಧಾನ. ಮಾರ್ಕೆಟ್ ಕ್ಯಾಪಿಟಲನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ? ಒಟ್ಟು ಬಾಕಿ ಇರುವ ಷೇರುಗಳ ಸಂಖ್ಯೆಯನ್ನು, ಅಂದರೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸನ್ನು ಪ್ರತಿ ಷೇರಿನ ಪ್ರಸ್ತುತ ಮಾರುಕಟ್ಟೆ ಬೆಲೆಯಿಂದ ಗುಣಿಸುವ ಮೂಲಕ ಮಾರುಕಟ್ಟೆ ಬಂಡವಾಳ ಅಥವಾ ಮಾರ್ಕೆಟ್ ಕ್ಯಾಪಿಟಲನ್ನು ಲೆಕ್ಕ ಹಾಕಲಾಗುತ್ತದೆ. ಉದಾಹರಣೆಗೆ, ಒಂದು ಕಂಪನಿಯ ಒಟ್ಟು ಷೇರುಗಳು ಅಥವಾ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ 1 ಕೋಟಿ ಷೇರುಗಳು ಇರುತ್ತವೆ ಅಂದ್ಕೊಳ್ಳೋಣ. ಪ್ರತಿಯೊಂದು ಷೇರು ರು 150 ರೂಪಾಯಿಗೆ ಕೋಟ್ ಆಗ್ತಿದ್ರೆ ಅಥವಾ ಮಾರಾಟವಾಗ್ತಿದ್ರೆ 1 ಕೋಟಿ ಷೇರುಗಳು ಇಂಟು 150 ರೂಪಾಯಿ ಅಂದರೆ 150 ಕೋಟಿ ರೂಪಾಯಿ ಅಂತ. ಅಂದರೆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ 150 ಕೋಟಿ ರೂಪಾಯಿ ಅಂತ. ಇದರ ಫಾರ್ಮುಲಾ ಹೇಳ್ತೀನಿ, ಒಮ್ಮೆ ಕೇಳಿ ತಿಳ್ಕೊಳ್ಳಿ. ಮಾರ್ಕೆಟ್ ಕ್ಯಾಪಿಟಲ್ನ ಫಾರ್ಮುಲಾ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಆಫ್ ದಿ ಕಂಪನಿ ಇಂಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ದಿ ಈಚ್ ಶೇರ್. ಮಾರುಕಟ್ಟೆ ಬಂಡವಾಳದ ಗಾತ್ರ, ಮೌಲ್ಯಮಾಪನದ ಪ್ರಕಾರ ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ನಿಯಮಗಳ ಪ್ರಕಾರ ಕಂಪನಿಗಳನ್ನು ವರ್ಗೀಕರಣ ಮಾಡ್ತಾರೆ. ಇದನ್ನು 3 ವಿಭಾಗಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಮೊದಲನೆಯದು ಲಾರ್ಜ್ ಕ್ಯಾಪ್, ಎರಡನೆಯದು ಮಿಡ್ ಕ್ಯಾಪ್, ಮೂರನೆಯದು ಸ್ಮಾಲ್ ಕ್ಯಾಪ್. ಮೊದಲಿಗೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಕಂಪ್ನಿಗಳು ಸಾಮಾನ್ಯವಾಗಿ ಗರಿಷ್ಠ ಬೆಳವಣಿಗೆಯನ್ನು ಸಾಧಿಸಿ ಮಾರ್ಕೆಟ್ ಲೀಡರ್ ಆಗಿರುತ್ತಾರೆ. ಇದರಲ್ಲಿ ಟಾಪ್ 100 ಕಂಪ್ನಿಗಳು ಇರುತ್ತವೆ. ಇವು ಸ್ಥಿರ ಮತ್ತು ದೊಡ್ಡ ಕಂಪ್ನಿಗಳು. ಲೋ ರಿಸ್ಕ್ ಇರುವಂಥ ಕಂಪನಿಗಳು ಅಂದರೆ ಕಡಿಮೆ ಅಪಾಯ ಇರುವಂಥ ಕಂಪನಿಗಳು. ಇನ್ನು ಮಿಡ್ ಕ್ಯಾಪ್ ಕಂಪ್ನೀಸು ಏನು ಅಂತ ತಿಳ್ಕೊಳ್ಳೋಣ. ಇವು ಮಾರುಕಟ್ಟೆ ಬಂಡವಾಳದ ಗಾತ್ರದಲ್ಲಿ 101ರಿಂದ 250 ಸ್ಥಾನವನ್ನು ಪಡೆದಿರುವ ಕಂಪನಿಗಳು. ಈ ಕಂಪನಿಗಳು ಇನ್ನೂ ವಿಕಸನಗೊಳ್ಳುತ್ತಿರುವ ಕಂಪನಿಗಳು. ಒಂದು ನಿರ್ದಿಷ್ಟ ಮಟ್ಟದ ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದಂಥ ಕಂಪನಿಗಳು. ಮಧ್ಯಮ ಆದಾಯ, ಮಾಡ್ರೇಟ್ ರಿಸ್ಕ್ ಇರುವಂಥ ಕಂಪನಿಗಳು. ಇದು ಲಾರ್ಜ್ ಕ್ಯಾಪಿಟಲ್ ಕಂಪನೀಸ್ಗೆ ಹೋಲಿಸಿದಾಗ ಹೆಚ್ಚು ಆದಾಯದ ಸಾಮರ್ಥ್ಯವನ್ನು ಹೊಂದಿರುವ ಕಂಪನಿಗಳು. ಇನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಇವು ಮಾರುಕಟ್ಟೆ ಬಂಡವಾಳದಲ್ಲಿ 251ನೇ ರ್ಯಾಂಕ್ಗಿಂತ ಮೇಲ್ಪಟ್ಟ ಸ್ಥಾನಗಳಲ್ಲಿ ಇರುವ ಕಂಪನಿಗಳು. ಸಾಮಾನ್ಯವಾಗಿ ಇವು ಬೆಳವಣಿಗೆ ಆರಂಭಿಕ ಹಂತದಲ್ಲಿ ಇರುವ ಕಂಪನಿಗಳು. ಹೈ ರಿಸ್ಕ್ ಇರುವಂಥ ಕಂಪನಿಗಳು. ಆದರೆ ಈ ಕಂಪನಿಗಳು ಯಶಸ್ವಿ ಆದರೆ ಹೆಚ್ಚಿನ ಆದಾಯದ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ ಹೂಡಿಕೆದಾರರಿಗೆ ಅಂದರೆ ಇನ್ವೆಸ್ಟರ್ಸ್ಗೆ ಹೇಗೆ ಸಹಾಯ ಮಾಡುತ್ತದೆ? ಅಪಾಯದ ಸಾಮರ್ಥ್ಯದ ಅಳತೆಗಾಗಿ ಸ್ಪಷ್ಟ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹೂಡಿಕೆದಾರರು ಅಂದರೆ ಇನ್ವೆಸ್ಟರ್ಸ್ ವೈವಿಧ್ಯಮಯ ಮತ್ತು ಸಮತೋಲನವಾದ ಅಂದರೆ ಬ್ಯಾಲೆನ್ಸ್ಡ್ ಬಂಡವಾಳವನ್ನು ರಚಿಸಬಹುದು.